ನಮಸ್ಕಾರ ಫ್ರೆಂಡ್ಸ್, ಕ್ವಾರ್ಟರ್ಲಿ ರಿಸಲ್ಟ್ ಚಾನಲ್ಗೆ ಸ್ವಾಗತ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ತನ್ನ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಈಗ ತಾನೇ ಪಬ್ಲಿಷ್ ಮಾಡಿದೆ. ಇದು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ ಆಗಿದೆ. ಇದು ಈಗ ಬಂದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್, ಇದು ಹಿಂದಿನ ಕ್ವಾರ್ಟರ್ 2 ರಿಸಲ್ಟ್ ಕಾಲಮ್, ಇದು ಹಿಂದಿನ ವರ್ಷದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್. ಇವೆರಡು ಕಾಲಮ್ ಹೋಲಿಕೆಗೋಸ್ಕರ ಕೊಟ್ಟಿದ್ದಾರೆ. ಡಾಟಾ ಲ್ಯಾಕ್ಸ್ನಲ್ಲಿದೆ. ನಾನು ಕರೋಡದಲ್ಲಿ ಕನ್ವರ್ಟ್ ಮಾಡಿ ಹೇಳುತ್ತೇನೆ. ಎಲ್ಲಕ್ಕಿಂತ ಮೊದಲಿಗೆ ನೋಡೋಣ ಟೋಟಲ್ ಇನ್ಕಮ್, ಅಂದರೆ ಆದಾಯದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 10,684 crore ಇನ್ಕಮ್ ಜನರೇಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 9,396 crore ಇನ್ಕಮ್ ಜನರೇಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 11,122 crore ಇನ್ಕಮ್ ಜನರೇಟ್ ಮಾಡಿದೆ. ಕಂಪನಿಯ ಇನ್ಕಮ್ ಅನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 18.3% ಅಷ್ಟು ಏರಿಕೆಯಾಗಿದೆ. ಅದೇ ಕಂಪನಿಯ ಇನ್ಕಮ್ ಅನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 4.1% ಅಷ್ಟು ಏರಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಟೋಟಲ್ ಎಕ್ಸ್ಪೆಂಡಿಚರ್, ಅಂದರೆ ಖರ್ಚಿನ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 8,707 crore ಖರ್ಚು ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 7,811 crore ಖರ್ಚು ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 9,362 crore ಖರ್ಚು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್, ಅಂದರೆ ಲಾಭದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 211 crore ಪ್ರಾಫಿಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 732 crore ಪ್ರಾಫಿಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 340 crore ಪ್ರಾಫಿಟ್ ಮಾಡಿದೆ. ಕಂಪನಿಯ ಪ್ರಾಫಿಟ್ ಅನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 53.5% ಅಷ್ಟು ಇಳಿಕೆಯಾಗಿದೆ. ಅದೇ ಕಂಪನಿಯ ಪ್ರಾಫಿಟ್ ಅನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 61.6% ಅಷ್ಟು ಏರಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅರ್ನಿಂಗ್ ಪರ್ ಶೇರ್, EPS ಪ್ರತಿ ಶೇರಿಗೆ ಎಷ್ಟು ಗಳಿಕೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 28 ಪೈಸೆ, ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1 ರೂಪೀಸ್ 4 ಪೈಸೆ, ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 46 ಪೈಸೆ. ಕಂಪನಿಯ ಪ್ರಾಫಿಟ್ ಏರಿಕೆಯಾದಂತೆ EPS ಏರಿಕೆ ಆಗುತ್ತದೆ. ಅದೇ ಕಂಪನಿಯ ಪ್ರಾಫಿಟ್ ಇಳಿಕೆಯಾದರೆ EPS ಕೂಡ ಇಳಿಕೆ ಆಗುತ್ತದೆ. ಓವರ್ ಆಲ್ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಹೇಳೋದಾದರೆ ಪಾಸಿಟಿವ್ ನಂಬರ್ ಅಂತ ಹೇಳ್ಬೋದು. ನೋಡೋಣ ಮಾರ್ಕೆಟ್ ಯಾವ ರಿಯಾಕ್ಷನ್ ತೋರಿಸುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.